ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಫ್ಯಾಷನ್ ಲೈಫ್ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಅಶ್ವಿನಿ ಪರಡಿ. ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವ್ಲಾಗ್ ಅಂತಲ್ಲ, ಜಸ್ಟ್ ಡಿಸೈನ್ ತೋರಿಸ್ತೀನಿ ಅಷ್ಟೇ. ಯಾವುದೇ ರೀತಿ ಕಂಟಿನ್ಯೂಯೇಷನ್ ವ್ಲಾಗ್ ಏನಿರೋದಿಲ್ಲ, ಜಸ್ಟ್ ತೋರಿಸಿ ಎಂಡ್ ಮಾಡ್ತೀನಿ. ಈ ಡಿಸೈನ್ಗಳು ನಿಮ್ಗೇನಾದರೂ ಮಷಿನ್ ಇದೆ ಅನ್ನೋರು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಇದಕ್ಕೇನು ಲಾಡಿ ಏನಾಗಲಿ ಸ್ಟಿಚ್ ಆಗಿರೋದು ನವೀನ್ ಅವ್ರಿಗೆ ದಾರ ಕಟ್ ಮಾಡಲಿಕ್ಕೆ ಅಂತ ಕೊಟ್ಟಿದ್ದೆ. ಸೊ ಹಾಗೇ ತೋರಿಸ್ತಾ ಇದ್ದೀನಿ. ಸೊ ಈ ಡಿಸೈನ್ ಬಂದು ಸೆಲ್ಫ್ ಕಲರ್ ಗೈಸ್ ಇರೋದು. ಇದು ಸ್ಯಾರಿ ಮತ್ತು ಬ್ಲೌಸು ಸೇಮ್ ಕಲರ್ ಇದೆ. ಸೊ ಅದಕ್ಕೆ ಅವರು ಸ್ಯಾರಿ ಕುಚ್ಚಿಗೆ ಏನು ಥ್ರೆಡ್ ಬ್ಲೌಸ್ಗೆ ಏನು ಕಲರ್ ಆ್ಯಡ್ ಮಾಡ್ತಿರೋ ಸ್ಯಾರಿ ಕುಚ್ಗೂ ಸಹ ಅದನ್ನೇ ಆ್ಯಡ್ ಮಾಡಿ ಅಂತ ಕೊಟ್ಟಿದ್ರು. ಸೊ ನಾನು ಸಹ ಸ್ಯಾರಿ ಬ್ಲೌಸ್ಗೆ ಏನು ಆ್ಯಡ್ ಮಾಡಿದ್ದೀನೋ ಅದನ್ನೇ ಸ್ಯಾರಿ ಕುಚ್ಗೂ ಸಹ ಆ್ಯಡ್ ಮಾಡಬೇಕು. ಈ ನೆಕ್ಲೈನ್ ಏನು ಬಂದಿದೆಯೋ ಸೆಲ್ಫ್ ಕಲರ್ ಅಂದರೆ ಗೋಲ್ಡು ಮತ್ತು ಸ್ಯಾರಿ ಕಲರಿನ ಯೂಸ್ ಮಾಡಿಲ್ಲ, ಜಸ್ಟ್ ಅದು ಕಾಂಟ್ರಾಸ್ಟ್ ಕಲರಲ್ಲಿ ಮಾಡಿರೋ ಅಂಥದ್ದು. ಸೊ ಇದು ನೋಡ್ತಾ ಇರ್ಬೋದು, ಪಿಕಾಕು ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಂತಂದರೆ ಎಷ್ಟು ಡಿಟೈಲಿಂಗಾಗಿ ಕೊಟ್ಟಿದ್ದಾರೆ ವರ್ಕ್ನ. ಈ ಥರ ಬರುತ್ತೆ. ಡಿಸೈನ್ ಪ್ರೈಸ್ನೂ ಸಹ ಹೇಳಿರ್ತೀನಿ ನಾನು. ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ. ಡಿಸೈನ್ ಬೇಕು ಅನ್ನೋರು ನೀವು ಆರಾಮಾಗೆ ಪರ್ಚೇಸ್ ಮಾಡ್ಬೋದು. ಫ್ರಂಟಲ್ಲಿ ನಾರ್ಮಲ್ ನೆಕ್ಲೈನ್ ವರ್ಕ್ ಬರುತ್ತೆ, ಸ್ವಲ್ಪ ಹೆವಿನೇ ಬರುತ್ತೆ. ಆರಾಮಾಗೆ ಪ್ರೈಸ್ಗೆ ಓಕೆ ಅಂತ ಅಂದ್ಕೊಳ್ಬೋದು. ಬಟ್ ಕಸ್ಟಮರ್ ಕೂಡ ತುಂಬಾ ಇಷ್ಟಪಟ್ಟರು ಡಿಸೈನ್. ಅವ್ರು ಬಂದಾಗ ಇನ್ನೂ ಜಸ್ಟ್ ವರ್ಕ್ ಆಗ್ತಾ ಇತ್ತು ಅಷ್ಟೇ. ಸೊ ಈ ಥರ ಸೆಲ್ಫ್ ಕಲರ್ ಬಂದಿರೋದ್ರಿಂದ ಜಸ್ಟ್ ಗೋಲ್ಡ್ ಕಲರ್ ಹಾಗೆ ಪರ್ಪಲ್ ಕಲರ್ನ ಯೂಸ್ ಮಾಡಿರೋದು. ಬಟ್ ಪರ್ಪಲ್ ಕಲರಲ್ಲೇ ಜಾಸ್ತಿ ಹೈಲೈಟ್ ಮಾಡ್ಬೋದಿತ್ತು, ಬಟ್ ಬೇಡ ಅಂತ ಹೇಳಿಬಿಟ್ಟು ಜಸ್ಟ್ ಅಲ್ಲಲ್ಲಿ ಡಾರ್ಕ್ ಪರ್ಪಲ್ ಕಲರ್ನ ಕೊಟ್ಟಿದ್ದೀನಿ ಅಷ್ಟೇ. ಇದು ಯು ಶೇಪಲ್ಲಿ ಬರುತ್ತೆ. ನೀವು ಬೇಕು ಅಂದರೆ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡು ನಿಮ್ಮ ಒಂದು ಬ್ಲೌಸ್ಗೂ ಸಹ ವರ್ಕ್ನ ಮಾಡಿಸ್ಕೊಳ್ಬೋದು. ಇಲ್ಲ ಮಷಿನ್ ಇದೆ ಅನ್ನೋರು ಡಿಸೈನ್ನ ಪರ್ಚೇಸ್ ಮಾಡ್ಬೋದು. ಈ ಒಂದು ಡಿಸೈನ್ ಕಾಸ್ಟ್ ಬಂದ್ಬಿಟ್ಟು 850 ರುಪೀಸ್ ಆಗುತ್ತೆ, ಡಿಸೈನ್ ಕಾಸ್ಟ್ ಮಾತ್ರ. ಹಾಗೆ ಕಮೆಂಟ್ಗಳಲ್ಲಿ ಸ್ಟಿಚಿಂಗ್ ಪ್ರೈಸ್ ಎಷ್ಟು ಅಂತ ಕೇಳ್ತಾ ಇದ್ದೀರಾ. ನಮಗೆ ಈ ಥರ ಜಸ್ಟ್ ಈ ಥರ ಯು ಶೇಪ್ ಕೊಟ್ಬಿಟ್ಟು ಬರೀ ಸ್ಟಿಚ್ ಮಾಡಬೇಕು ಅಂತಂದರೆ ಥ್ರೆಡ್ ಪೈಪಿಂಗೇ ಬರುತ್ತೆ, 300 ರುಪೀಸ್ ಆಗುತ್ತೆ. ಇನ್ನು ನಮಗೆ ಈ ಥರ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡ್ಬೇಕಂದ್ರೆ ಸ್ಟಿಚಿಂಗ್ ಕಾಸ್ಟ್ ಮಾತ್ರನೇ ಯು ಶೇಪ್ ಇದ್ದರೆ ಮಾತ್ರನೇ ನಿಮಗೆ 350 ಆಗುತ್ತೆ. ಶೇಪ್ ವೈಸ್ ಪಾಟ್ ನೆಕ್ಕು ಆ ಥರ ಇದ್ದರೆ ನಿಮಗೆ ಕಾಸ್ಟ್ ವೇರಿಯೇಷನ್ ಆಗುತ್ತೆ. ಸೊ ಈ ಥರ ಇದೆ. ಯಾರಿಗಾದ್ರೂ ಬೇಕು ಅಂದರೆ ನೀವು ಸ್ಕ್ರೀನ್ಶಾಟ್ ತೆಕ್ಕೊಳ್ಬೋದು. ಇದು ಬಂದ್ಬಿಟ್ಟು ಸ್ಲೀವ್ಸು. ಸೊ ಓಕೆನಾ, ಹೆವಿ ಬರುತ್ತೆ ಗೈಸ್ದು. ಸ್ಲೀವ್ಸಲ್ಲಿ ಈ ಥರ ಪಿಕಾಕ್ ಬರುತ್ತೆ, ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದ್ರ ಕಾಸ್ಟು ಹೇಳಿದ್ದೀನಿ 850 ರುಪೀಸ್ ಅಂತ. ಸೊ ಈ ಥರ ಓಕೆನಾ. ಸೊ ಇನ್ನೂ ಎರಡು ಬಂದು ಕ್ಲೋಸ್ ನೆಕ್ಕಲ್ಲಿ. ಇದನ್ನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ. ಸುಮಾರಷ್ಟು ಜನ ಈ ವೀಕ್ ಫುಲ್ ಬರೋ ಇದೊಂದೇ ಡಿಸೈನೇ ಹೆವಿ ಸೇಲ್ ಆಗಿರೋದು. ತುಂಬ ತೆಳ್ಳ ಇದ್ದಾರೆ, ಸ್ವಲ್ಪ ಕಚ್ಚಾ ಜಾಸ್ತಿ ಬಿಡಿ ಎಂದಿತ್ತು, ಸ್ವಲ್ಪ ರಿಂಗಲ್ಸ್ ಬರ್ತಾ ಇದೆ ಅಷ್ಟೇ. ಇನ್ನು ಐರನ್ ಕೂಡ ಮಾಡಿಲ್ಲ. ಫ್ರಂಟಲ್ಲಿ ನಾರ್ಮಲ್ಲು ನೆಕ್ಕೆ ಬರುತ್ತೆ, ಕಪ್ಸ್ ಹಾಕ್ಬಿಟ್ಟು ಸ್ಟಿಚ್ ಮಾಡಿರೋವಂಥದ್ದು. ಸ್ಲೀವ್ಸಲ್ಲಿ ತುಂಬ ಅಂದರೆ ತುಂಬ, ಇವ್ರದ್ದು ರೌಂಡೇ ಬರೀ 7.5 ಬರ್ತಾ ಇದೆ ಅಂದರೆ ನೀವೇ ಯೋಚನೆ ಮಾಡಿ ಎಷ್ಟು ತೆಳ್ಳಗಿರ್ಬೋದು ಅಂತ ಸ್ಲೀವ್ಸು. ಸೊ ಈ ಥರ ಸ್ಲೀವ್ಸಲ್ಲಿ ಬರುತ್ತೆ. ಈ ಥರ ಸ್ಲೀವ್ಸಲ್ಲಿ ಬರುತ್ತೆ. ಈ ಥರ ಇದು ಬ್ಯಾಕಲ್ಲೂ ಸಹ ಸೇಮ್ ನೆಕ್ ಏನು ಬಂದಿದೆಯೋ ಅದೇ ಬರುತ್ತೆ ಇದು. ಸೊ ಈ ಥರ ಇದು ಬ್ಯಾಕ್ ಗಾಯ್ಸ್ ಹೇಳಬೇಕು ಅಂತಂದರೆ ಫುಲ್ ಕ್ಲೋಸ್ ನೆಕ್ನ ಹೇಳಿದ್ದಾರೆ. ಈ ಥರ ಬರುತ್ತೆ ಬ್ಯಾಕ್ ಸೈಡು. ಇನ್ನು ಫ್ರಂಟ್ ಬಂದು ಈ ಥರ ನಾರ್ಮಲ್ಲು ಕಪ್ ಹಾಕ್ಬಿಟ್ಟು ಸ್ಟಿಚ್ ಮಾಡಿರೋದು. ಐರನ್ ಆಗಿಲ್ಲ ಗಾಯ್ಸ್ ಇನ್ನೂ, ಅದಕ್ಕೆ ಹಾಗೆ ಕಾಣ್ತಾ ಇದೆ. ಕಪ್ಸ್ ಹಾಕ್ಬಿಟ್ಟು ಸ್ಟಿಚ್ ಮಾಡಿರೋ ಅಂಥದ್ದು. ಸೊ ಈ ಥರ ವಿತ್ ಕಪ್ಪು ವಿತೌಟ್ ಕಪ್ಪು ಪ್ರೈಸ್ ವೇರಿಯೇಷನ್ ಇರುತ್ತೆ. ಫ್ರಂಟಲ್ಲಿ ನಾರ್ಮಲ್ ಯು ಶೇಪೇ ಬರುತ್ತೆ. ಆ ಸ್ಲೀವ್ಸಲ್ಲಿ ನಾರ್ಮಲ್ ನೆಕ್ಲೈನ್ ಬಂದುಬಿಟ್ಟು ಬ್ಯಾಕಲ್ಲಿ ಏನು ಬುಟ್ಟ ಬಂದಿದೆಯೋ ಅದೇ ಬುಟ್ಟ ಇಲ್ಲಿನೂ ಸಹ ಬರುತ್ತೆ. ಓಕೆನಾ. ಹಾಗೆ ಈ ಥರ ಬುಟ್ಟ ಬರುತ್ತೆ. ಬಟ್ ಹೆವಿ ಕಾಣಿಸುತ್ತೆ. ನಿಮ್ಮ ಕ್ಯಾಮ್ರಾದಲ್ಲಿ ಯಾವ ಥರ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ, ಬಟ್ ಡೈರೆಕ್ಟಾಗಿ ನೋಡಲಿಕ್ಕೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು. ಯಾರಿಗೂ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡ್ತೀನಿ ಅನ್ನೋರು ಟ್ರೈ ಮಾಡ್ಬೋದು. ಇನ್ನೂ ಒಂದು ಬಂದುಬಿಟ್ಟು ಈ ಥರ, ಇದು ಕೂಡ ಅಷ್ಟೇನೆ. ಎರಡೂ ಸಹ ಒಟ್ಟಿಗೆ ಡಿಸೈನ್ ಫಿನಿಶ್ ಮಾಡಿದ್ದು. ಇದು ಅವ್ರ ಮಮ್ಮಿದು, ಅದು ಅವ್ರ ಮಗಳದು ಅಂತ ಹೇಳಿಬಿಟ್ಟು ತುಂಬ ತುಂಬ ಅಂದರೆ ಹೆವಿ ತೆಳ್ಳ ಇದ್ದಾರೆ. ಈ ಥರ ಶೇಪಲ್ಲಿ ವರ್ಕ್ನ ಮಾಡಿರೋವಂಥದ್ದು ನೋಡ್ತಾ ಇರ್ಬೋದು. ಇದನ್ನು ಅವ್ರ ಸೈಜ್ಗೆ ಕನೆಕ್ಟ್ ಮಾಡಿಕೊಂಡು ಮಾಡೋಷ್ಟರೊಳಗಡೆ ತುಂಬಾ ಟೈಮ್ ಆಗೋಗ್ಬಿಡ್ತು. ಮತ್ತು 2 ಸಲ ರಿಪೀಟ್ ಆಲ್ಟ್ರೇಷನ್ ಮಾಡಿಕೊಂಡು ಡಿಸೈನ್ನ ಮಾಡೋಷ್ಟರೊಳಗಡೆ ಈ ಥರ ಬರುತ್ತೆ. ಹಾಗೆ ಫ್ರಂಟಲ್ಲಿ ನಾರ್ಮಲ್ ನೆಕ್ಲೈನ್ ಬರುತ್ತೆ ಇದು. ಇನ್ನು ಸ್ಲೀವ್ಸಲ್ಲಿ ಬಂದ್ಬಿಟ್ಟು ಈ ಥರ ಸ್ಲೀವ್ಸಿಗೆ ನೆಕ್ಲೈನ್ ಬಂದ್ಬಿಟ್ಟು ಈ ಥರ ಸ್ಲೀವ್ಸಲ್ಲಿ ಬುಟ್ಟ ಬರುತ್ತೆ. ಈ ಥರ
ಬುಟ್ಟ ಬರುತ್ತೆ ಈ ಥರ. ಬಟ್ ಹೆವಿ ಗ್ರ್ಯಾಂಡಾಗಿ ಕಾಣಿಸುತ್ತೆ ಗೈಸ್, ನೋಡೋಕೆ ನಿಮ್ಗೆ ಈ ಥರ ಅನಿಸ್ಬೋದು. ಬಟ್ ವೇರ್ ಮಾಡಿದಾಗ ಫುಲ್ಲು ಹ್ಯಾಂಡ್ ವರ್ಕ್ ಫಿನಿಶಿಂಗ್ ಕೊಡುತ್ತೆ ಇದು. ನನಗೆ ನೋಡಿದ ತಕ್ಷಣವೇ ತುಂಬ ಇಷ್ಟ ಆಯಿತು ಇದು ಫ್ರಂಟಲ್ಲಿ. ಹಾಗೆ ಇದು ಬ್ಯಾಕು ಈ ಥರ ಬರುತ್ತೆ ಓಕೆನಾ. ಸೊ ಕಚ್ಚೆ ಜಾಸ್ತಿ ಬಿಡಿ, ನಮಗೆ 2 ಇಂಚ್ ಬೇಕು, 2.5 ಇಂಚ್ ಬೇಕು, ಜಾಸ್ತಿ ಇಷ್ಟು ಅಗಲ ಬೇಕು ಅಂತ ಕೇಳ್ತೀರಲ್ಲ. ಸೊ ಅಷ್ಟು ಅಗಲ ಬಿಟ್ಟಾಗ ಇಲ್ಲಿ ಸ್ವಲ್ಪ ರಿಂಗಲ್ಸ್ ಬರುತ್ತೆ, ನೀಟಾಗಿ ಫಿನಿಶಿಂಗ್ ಬರಲ್ಲ, ಐರನ್ ಮಾಡಲಿಕ್ಕೆ ಹೋದರೆ ಏರುಪೇರು ಆಗುತ್ತೆ. ಸೊ ಆ ಥರ ಆಗೋ ಪ್ರಾಬ್ಲಮ್ಗಳಿರುತ್ತೆ. ಸೊ ಒಳಗಡೆ ಕಚ್ಚಾ ಎಷ್ಟು ಬೇಕೋ ನಿಮಗೆ ಅಷ್ಟು ಮಾತ್ರ, ಮಿನಿಮಲೈಸಾಗಿ ಎಷ್ಟು ಬಿಡ್ತಾರೆ 1.5 ಇಂಚ್ ಬಿಡ್ತಾರೆ. ಸೊ ಅಷ್ಟನ್ನು ಬಿಟ್ಕೊಂಡ್ರೆ ಸಾಕು. 2 ಇಂಚೇ ಓವರ್ ಆಯಿತು, ಇನ್ನು ನನಗೆ ಇಷ್ಟಾಗಲೇ ಬಿಡಿ ಅಂತ ಕೇಳ್ತಾರೆ. ಸೊ ಆ ಥರ ಬಿಟ್ಟರೆ ಫಿನಿಶಿಂಗು ಬರೋದಿಲ್ಲ ಓಕೆನಾ. ಇದ್ರದ್ದು ಪ್ರೈಸ್ ಬಂದುಬಿಟ್ಟು 600 ರುಪೀಸ್ ಆಗುತ್ತೆ. ಇನ್ನು ಇದ್ರದ್ದು ಪ್ರೈಸ್ ಬಂದುಬಿಟ್ಟು 650 ರುಪೀಸ್ ಆಗುತ್ತೆ. ಇನ್ನು ಕೆಲವೊಬ್ಬರು ಇನ್ಸ್ಟಾಗ್ರಾಮಲ್ಲಿ ಈ ಒಂದು ಡಿಸೈನ್ಗೆ ತುಂಬ ಡೌಟ್ಗಳು ಕೇಳಿದಾರೆ. ಇದೇ ಡಿಸೈನಲ್ಲಿ ನಮಗೆ ಬ್ಯಾಕು ಯು ಶೇಪು, ಬೇರೆ ಶೇಪು ಯು ಶೇಪ್ ಮಾಡ್ಕೊಡೋಕ್ಕೆ ಬರಲ್ವ ಅಂದರೆ ನಾರ್ಮಲ್ ನೆಕ್ ಹೊಲಿಸ್ಕೊತಾರಲ್ವ, ಈ ಥರ ಶೇಪ್ಗಳು ಹಾಗೆ ಈ ಥರ ಯು ಶೇಪು ಈ ಥರ ಶೇಪ್ ಮಾಡಿ ಇದೇ ಡಿಸೈನ್ನ ಮಾಡಿ ಕೊಡೋದಕ್ಕೆ ಬರಲ್ವಾ ಅಂತ ಕೇಳ್ತಾ ಇದ್ದಾರೆ. ಹೌದು, ಮಾಡಿ ಕೊಡ್ತೀವಿ. ಪ್ರೈಸ್ ಬಂದುಬಿಟ್ಟು ಆ ಥರದಕ್ಕಾದರೆ 500 ಆಗುತ್ತೆ, ಇದಕ್ಕಾದ್ರೆ 650 ಯಾಕೆ ಅಂತ ಕೇಳ್ಬೋದು. ಬಟ್ ಇದಕ್ಕೆ ಸ್ವಲ್ಪ ಟೈಮಿಂಗ್ ಜಾಸ್ತಿ ಬರುತ್ತೆ, ಈ ಥರ ಮಾಡೋಕ್ಕೆ ಹೋದರೆ ಟೈಮಿಂಗ್ ಜಾಸ್ತಿ ಬರುತ್ತೆ. ಇನ್ನು ಇದು ಏನು ಬುಟ್ಟ ಬರುತ್ತಲ್ಲ ಇದಕ್ಕೇ ಟೈಮಿಂಗ್ ಜಾಸ್ತಿ ಹೋಗೋದು, ಇಲ್ಲಾಂದರೆ ಎಂಥದ್ದು ಇಲ್ಲ. ನಾವು ನೆಕ್ಲೈನ ಬ್ಯಾಕ್ ಫುಲ್ಲು ಬಂದುಬಿಟ್ಟಾಗ ಇದ್ರ ಟೈಮಿಂಗ್ ಕಮ್ಮಿ ಇದೆ. ಸೊ ಕೆಲವೊಂದಕ್ಕೆ ಕೇಳ್ತಾರೆ ಸಿಂಪಲಾಗಿರುತ್ತೆ ಟೈಮಿಂಗ್ ಯಾಕೆ ಜಾಸ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಹೆಂಗೆ ಅಂತಂದರೆ ಇದು ಥಿಕ್ನೆಸ್ ನೋಡ್ಬೋದು ಎಷ್ಟು ಇದೆ ಅಂತ ಹೇಳ್ಬಿಟ್ಟು, ತುಂಬ ಸಣ್ಣ ಅನ್ನಿಸ್ಬೋದು. ಬಟ್ ಥಿಕ್ನೆಸ್ ಹೆಂಗಿದೆ ಅಂತಂದರೆ ರಟ್ಟು ಥರ ಇದೆ, ಅಷ್ಟು ಥಿಕ್ನೆಸ್ ಕೊಟ್ಟಿರ್ತಾರೆ. ಸೊ ಸಣ್ಣ ದಪ್ಪ ಅಂತ ಬರೋದಿಲ್ಲ. ಸೊ ಡಿಸೈನ್ ಯಾವ ಥರ ಟೈಮಿಂಗ್ ತೊಗೊಳುತ್ತೋ ಅದ್ರ ಮೇಲೆ ನಾವು ಕೂಡ ಪ್ರೈಸು ಡಿಸೈಡ್ ಮಾಡೋ ಅಂಥದ್ದು. ಸೊ ಇನ್ನು ನಿಮ್ಗೆ ಯಾರಾದರೂ ವರ್ಕ್ ಹಾಕ್ಸ್ಕೊಳ್ಬೇಕು ಅಂತ ಇದ್ದರೆ ನೀವು ಆರಾಮಾಗಿ ವರ್ಕ್ನ ಹಾಕಿಸ್ಕೊಳ್ಬೋದು. ಅಥವಾ ನಮ್ಮ ಹತ್ರ ಮಷೀನ್ ಇದೆ, ನಾವು ಬೈ ಮಾಡಬೇಕು ಅಂತಂದರೆ ಆರಾಮಾಗೆ ಬೈ ಮಾಡ್ಬೋದು. ಈ 3 ಡಿಸೈನ್ನಲ್ಲಿ ಯಾವ ಡಿಸೈನು ನಿಮಗೆ ಇಷ್ಟ ಆಯಿತು ಅಂತ ನನಗೆ ಕಾಮೆಂಟ್ನ ಮಾಡಿ. ಯಾಕೆ ಅಂತಂದರೆ ಒಂದೊಂದು ಡಿಸೈನ್ ಒಂದೊಂದು ಥರ ಇರುತ್ತೆ. ಸೊ ಕೆಲವೊಬ್ರಿಗೆ ಒಂದು ಡಿಸೈನ್ ಇಷ್ಟ ಆಗಿರೋದು, ಇನ್ನೊಬ್ರಿಗೆ ಅದೇ ಡಿಸೈನ್ ಇಷ್ಟ ಆಗಬೇಕು ಅಂತಲೂ ಸಹ ಎಂಥದ್ದು ಇಲ್ಲ. ಸೊ ಈ 3 ಡಿಸೈನಲ್ಲಿ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ನನಗೆ ಕಾಮೆಂಟ್ನ ಮಾಡಿ. ಸೊ ಈ 3 ಡಿಸೈನ್ ಕೂಡ ತುಂಬ ಯೂನಿಕ್ ಆಗಿದೆ. ಬೇರೆ ಕಸ್ಟಮರ್ಗಳು ಹಾಕ್ಸ್ಕೊಂಡಿರೋದು ತುಂಬಾ ಇಷ್ಟಪಟ್ಟು ಹಾಕ್ಸ್ಕೊಂಡಿದ್ದಾರೆ. ಇನ್ನು ಈ ಡಿಸೈನ್ ಮಷೀನಲ್ಲಿ ಇದ್ದಾಗಲೇ ನನಗೆ 3 ಇಂದ 4 ಬ್ಲೌಸ್ ಬುಕ್ಕಿಂಗ್ ಆಗಿದ್ದಾವೆ. ಸೊ ಇವು ನಮ್ಗೆ ಆನ್ಲೈನು ಆಫ್ಲೈನು ಸೇರಿಬಿಟ್ಟು ಆದ್ರೂ ಸಹ ಒಂದು 3-4 ಬ್ಲೌಸ್ ನಮಗೆ ಬುಕ್ಕಿಂಗ್ ಇದ್ದಾವೆ, ಒಂದೊಂದು ಬ್ಲೌಸು. ಸೊ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಬಟ್ ಜಾಸ್ತಿ ವೀಡಿಯೋಸ್ನ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ, ಎರಡಕ್ಕೂ ಸಹ ವೀಡಿಯೋ ಮಾಡಿಕೊಂಡ್ರೆ ನನಗೆ ಟೈಮ್ ಆಗೋಲ್ಲ. ಸೊ ಇವಾಗ ನಾನು ಸಹ ಶಾಪಿಗೆ ಹೊರಡಬೇಕು. ಸೊ ಇದನ್ನು ಸ್ವಲ್ಪ ತೋರಿಸ್ಬಿಟ್ಟು ನಾನು ಶಾಪಿಗೆ ತೊಗೊಂಡ್ರೆ ನಾನು ಅಲ್ಲೇ ಬ್ಯುಸಿ ಆಗಿಬಿಡ್ತೀನಿ, ಅಲ್ಲಿ ವೀಡಿಯೋ ಮಾಡ್ಕೊಂಡು ಕೂರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಮಾಡ್ತಾಯಿದ್ದೀನಿ. ಸೊ ಇನ್ನು ಹೊರಡಬೇಕು ನಾನು ಸಹ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ನನಗೆ ಕಾಮೆಂಟ್ನ ಮಾಡಿ.